ಮಹಾಭಾರತದಲ್ಲಿ ಮೈತ್ರಿ ಪರೀಕ್ಷೆ ಎದುರಾಗಿದೆ. ಪರಿಷತ್ನ ಚುನಾವಣೆಯ ಮೂಲಕ ಮೈತ್ರಿ ಪರೀಕ್ಷೆಯಲ್ಲಿ ದೋಸ್ತಿಗಳು ಪಾಸ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಈ ಮೂಲಕ ಮೈತ್ರಿಯನ್ನ ಗಟ್ಟಿಗೊಳಿಸಿಕೊಳ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಬಿಜೆಪಿ ಜೆಡಿಎಸ್ನ ಮೈತ್ರಿ ಯಾವುದೇ ರೀತಿಯ ವಿಘ್ನ ಇಲ್ಲದೆ ಯಥಾವತ್ತಾಗಿ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಇದ್ರೆ, ಈಗಾಗಲೇ ಕಾಂಗ್ರೆಸ್ನವರು ಪುಂಖಾನುಪುಂಖವಾಗಿ ಹೇಳ್ತಾ ಇರೋದೇನು, ದೊಡ್ಡಗೌಡರಿಗೆ ದೋಖಾ ಮಾಡಿದ್ದು ಬಿಜೆಪಿ, ರಾಜ್ಯಸಭೆಗೆ ಕಳಿಸ್ಕೊಡ್ಬೇಕಾಗಿತ್ತು, ಜೆಡಿಎಸ್ಗೆ ಅವಮಾನ ಮಾಡಿದೆ, ದೊಡ್ಡಗೌಡರಿಗೆ ಅವಮಾನ ಮಾಡಿದ್ದಾರೆ ಬಿಜೆಪಿ ಅವರು ಅಂತ ಹೇಳಿ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ. ಹಾಗಿದ್ರೆ ಪರಿಷತ್ನ ಮೂಲಕ ಮೈತ್ರಿ ಟೆಸ್ಟ್ ಆಗುತ್ತಾ? ರಾಜ್ಯದಲ್ಲಿ ಕಮಲ ದಳ ದೋಸ್ತಿ ಹೀಗೇ ಮುಂದುವರಿಯುತ್ತಾ ಅಥವಾ ಉಳಿಯುತ್ತಾ ಅನ್ನುವಂಥ ಪ್ರಶ್ನೆ ಇದೆ. 2028ರವರೆಗೂ ಮೈತ್ರಿ ಇದೇ ರೀತಿ ಮುಂದುವರೆದು ಮುಂದೆ ಏನಾಗಬಹುದು? ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಸದ್ಯಕ್ಕಂತೂ ಇದೆ. ಅಲ್ಟಿಮೇಟ್ಲಿ ನಮ್ಮ ಪ್ರಶ್ನೆ ಏನು ಅಂತಂದರೆ, ಸದ್ಯಕ್ಕಿರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಪರಿಷತ್ ಚುನಾವಣೆ ಮುಂದೆ ಇದೆ. ಈ ಸಂದರ್ಭದಲ್ಲಿ ಈ ಕಮಲ ದಳ ದೋಸ್ತಿ ಮುಂದುವರಿಯುತ್ತಾ? ಅದು ಮುಂದುವರಿಯೋದಕ್ಕೆ ಈ ಪರಿಷತ್ ಚುನಾವಣೆ ವೇದಿಕೆ ಆಗ್ತಾ ಇದೆಯಾ ಪರೀಕ್ಷೆಗೆ? ಇವೆಲ್ಲವನ್ನು ಕೂಡ ಇವತ್ತಿನ ಮಹಾಭಾರತದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ವರದಿ ಇದೆ ವೀಕ್ಷಕರೇ, ನೋಡ್ಕೊಂಬನ್ನಿ. ಪರಿಷತ್ನ 7 ಸ್ಥಾನಕ್ಕೆ ನಡೀತಾ ಇರುವ ಚುನಾವಣೆ 2028ರ ದಿಕ್ಕನ್ನ ಸೂಚಿಸುತ್ತಿರುವಂತಿದೆ. 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡ್ರೆ ಡಿಕೆ ಸೇಫ್, 3ನೇ ಅಭ್ಯರ್ಥಿ ಗೆದ್ರೆ ದಳ ಕಮಲ ಮೈತ್ರಿ ಸೇಫ್ ಅನ್ನೋ ಲೆಕ್ಕಾಚಾರ. ಡಿಕೆ ಬಿಜೆಪಿ ರೆಬಲ್ಸ್ ಜೆಡಿಎಸ್ನ ಅಸಮಾಧಾನಿತರನ್ನ ಸೆಳೆಯುವ ಯತ್ನವನ್ನ ಮುಂದುವರೆಸಿದ್ದಾರೆ. ಇತ್ತ ಜೆಡಿಎಸ್ ತನ್ನ ಅಭ್ಯರ್ಥಿ ಗೆಲ್ಲಿಸೋಕೆ ದೋಸ್ತಿ ಬಿಜೆಪಿಯ ಹೆಗಲ ಮೇಲೆ ಭಾರ ಹಾಕಿದೆ. ಹೆಚ್ಚುವರಿ ವೋಟ್ ಹಾಕಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ, ಮೈತ್ರಿ ಧರ್ಮ ಪ್ರದರ್ಶನ ಮಾಡಿ ಅಂತ HDK ಕಮಲ ಕೈಲಿಗೆ ಕಿವಿ ಮಾತು ಹೇಳಿದ್ದಾರೆ. ಬಿಜೆಪಿಯ ಸ್ನೇಹಿತರುಗಳು ಈಗಾಗಲೇ ಹೇಳಿದ್ದಾರೆ, ಬಿಜೆಪಿ ಪಕ್ಷದಲ್ಲಿ 6ರಿಂದ 7 ಓಟು ಸರ್ಪ್ಲಸ್ ಇದೆ, ಅದು ನಮಗೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಯತ್ನಾಳಿದ್ದಾರೆ, ಅವ್ರದ್ದೊಂದು ಓಟಿದೆ, ಅವ್ರನ್ನ ಉಚ್ಚಾಟನೆ ಮಾಡಿದರು, ಅವ್ರಿಗೂ ಮನವಿ ಮಾಡ್ತಾ ಇದ್ದೇವೆ. ಅದರಿಂದ ಒಂದು ಕ್ಲೋಸ್ ಫೈಟ್ ಇದೆ. ಕಾಂಗ್ರೆಸ್ ಮಾತ್ರ ಬೇರೆಯದ್ದೇ ವ್ಯಾಖ್ಯಾನ ಕೊಡ್ತಾ ಇದೆ. ರಾಜ್ಯಸಭೆಯಲ್ಲಿ ದೇವೇಗೌಡರಿಗೆ ಅವಮಾನ ಮಾಡಿದೆ ಬಿಜೆಪಿ, ಪರಿಷತ್ನಲ್ಲೂ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಿಸೋಕೆ ಶ್ರಮ ಪಡಲ್ಲ. ಅಷ್ಟೇ ಅಲ್ಲ, ವಿಧಾನಸಭೆ ಚುನಾವಣೆ ಹೊತ್ತಿಗೆ ಜೆಡಿಎಸ್ ನೆಲೆಯನ್ನೇ ಕಿತ್ತುಕೊಂಡು ಬಿಜೆಪಿ ದೋಸ್ತಿಗೆ ಎಳ್ಳು ನೀರು ಬಿಡೋದು ಮಾತ್ರವಲ್ಲ, ಜೆಡಿಎಸ್ ಅನ್ನೇ ನಿರ್ನಾಮ ಮಾಡುತ್ತೆ, ನೋಡ್ತಾ ಇರಿ ಅನ್ನೋದು ಕಾಂಗ್ರೆಸ್ ಮಾತು. ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ದು ನೀವು ಕರ್ಕೊಳ್ಳೋದು, ಟಿಶ್ಯೂ ಥರ ಯೂಸ್ ಮಾಡೋದು, ಬಿಸಾಕೋದು. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಜನತಾದಳದವ್ರಿಗೆ, ನಿಮ್ಮ ಗ್ರೌಂಡನ್ನು ಕಿತ್ಕೊಳ್ಳೋದಕ್ಕೆ ಮಾತ್ರ BJPಯವರು, ನಿಮ್ಮ ಕೇಡರನ್ನು ಕಿತ್ಕೊಳ್ಳೋದಕ್ಕೆ ಮಾತ್ರ ನಿಮ್ಮ ಜೊತೆ ಇದ್ದಾರೆ. ಬಿಸ್ಕೆಟ್ ಥರ ನಿಮಗೊಂದು ಕೇಂದ್ರ ಮಂತ್ರಿ ಕೊಟ್ಟಿದ್ದಾರೆ, ಆದರೆ ನಿಮ್ಮನ್ನು ರಾಜಕೀಯವಾಗಿ ಸರ್ವನಾಶ ಮಾಡ್ತಾರೆ. ಇದನ್ನೇ ಎಚ್ಚೆತ್ಕೊಳ್ಳಿ. ಇಂಡಿ ಪಾಳ್ಯದ ಮೈತ್ರಿಕೂಟದ ಪಕ್ಷಗಳು ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಕೋಲಾಹಲಕ್ಕೆ ಸಾಕ್ಷಿಯಾಗುತ್ತಿರುವ ಹೊತ್ತಲ್ಲಿ ನಮ್ಮ ರಾಜ್ಯದ NDA ಮೈತ್ರಿ ಏನಾಗುತ್ತೆ? ಪರಿಷತ್ನಿಂದ ಪ್ರಾರಂಭವಾಗಿ 2028ರ ಹೊತ್ತಿಗೆ ರಾಜಕೀಯ ಚಿತ್ರಣವೇ ಬದಲಾಗುತ್ತಾ ಅಥವಾ ಎಲ್ಲ ಲೆಕ್ಕಾಚಾರ ಉಲ್ಟಾ ಆಗಿ ದೋಸ್ತಿ ಮತ್ತಷ್ಟು ಗಟ್ಟಿಯಾಗುತ್ತಾ? ಬನ್ನಿ ಚರ್ಚೆ ಮಾಡೋಣ.